ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮುದುಕುನ್ ಚಾನಲ್ ನೋಡ್ತೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ನೇ ವಿಡಿಯೋದಲ್ಲಂತೂ ತುಂಬ ಜನ ಮೆಸೇಜಸ್ ಮಾಡಿದ್ದೀರಾ, ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ. ನಾನು ಇನ್ಮೇಲಿಂದ ಡೈಲಿ ವ್ಲಾಗ್ಸ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಗೈಸ್, ಮಾರ್ನಿಂಗ್ ಎದ್ದು ಇವಾಗ ಅವರಪ್ಪ ಮತ್ತಿಗೆ ಮಗಳು ಕೊತ್ಕೊಯ್ ಹಾಯ್ ಮಾಡು ಮೈಮಾ ಮ್ಯಾಗಿ ಮಾಡಿಕೊಡ್ತಾ ಇದ್ದಾರೆ ಅವ್ರ ಡ್ಯಾಡಿ. ಅವಳಿಗೆ ಮ್ಯಾಗಿ ಅಂದರೆ ಇಷ್ಟ. ಮೈಮಾ ಎಷ್ಟೊಂದು ಜನ ಕಮೆಂಟ್ ಆಗ್ತಿದ್ದೀರಾ ಸೂರ್ಯಣ್ಣ ಇಲ್ಲಿ ಅಂತ. ಸೂರ್ಯಣ್ಣ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಓನ್ ಬಿಸ್ನೆಸ್ ಮಾಡ್ತಿದ್ದಾರೆ, ಸೊ ಅದಕ್ಕೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಲ್ವಾ ಸೂರ್ಯಣ್ಣ? ಇನ್ನೇನು ಹೇಳಿಲ್ಲ ಸೂರ್ಯಣ್ಣ, ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ. ಆಯ್ ಮಾಡು ಮಮ್ಮು ಆಯ್ತಾ ಅನ್ನು ಮಮ್ಮು ಚಿನಿಮಾ ಉಫ್ ಮಾಡು ಉಫ್ ಹೆಂಗಮ್ಮ ಉಫ್ ಮಾಡೋದು ಉಫ್. ಓಹೋ ಬಿತ್ರಿ. ಮಾರ್ನಿಂಗ್ ಎದ್ದು ರೆಡಿ ಆಗಿಬಿಟ್ಟು ನಮ್ಗೆ ಇವತ್ತೊಂದು ಶೂಟ್ ಇತ್ತು ಅಂತ ಹೋಗ್ತಾ ಇದ್ದೀವಿ. ಯಾರಿಗೂ ಈ ಥರ ಸಿಚುವೇಶನ್ ಬರಬಾರ್ದು. ನಮಗೆ ಗಾಡಿ ಪಂಚರ್ ಆಗಿದೆ. ಸೊ ಇವಾಗ ನಾವು ನಮ್ಮ ಅಣ್ಣಗೆ ಕಾಲ್ ಮಾಡಿದ್ದೀವಿ. ಮನೆ ನೋಡಲಿ ಫುಲ್ಲು ಪಂಚರ್ ಇಲ್ಲ, ಹೊಸದು ಹಾಕಿಸ್ತಾ ಇದ್ದೀವಿ. ಫೈನಲಿ ಟ್ಯೂಬೆಲ್ಲ ಹಾಕಿಸ್ಕೊಂಡು ಆ ಟ್ಯೂಬಿಗೆ ಎಷ್ಟು ಪಂಚರ್ ಆಗಿದೆ ಅಂದರೆ 6-7 ಆಗಿದೆ. ಅದರಲ್ಲೇ ಓಡಿಸ್ತಾ ಇದ್ರು ನಮ್ಮ ಮನೇಲಿ. ಇವಾಗ ಅದಕ್ಕೆ ನಾವು ವಾಪಸ್ ಹೋಗ್ತಿದ್ದೀವಿ. ನಮ್ಮ ಪ್ರವೀಣ್ ನಮ್ಮ ಗಾಡಿ ಎತ್ಕೊಂಡು ಹೋಗ್ಬೇಕು. ಇವಾಗ ಈ ಗಾಡಿಲಂತೂ ಸ್ಪೀಡಾಗಂತೂ ಹೋಗೋದಕ್ಕಾಗಲ್ಲ. ಹೋಗಬೇಕು ಇಬ್ಬರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬ್ಲ್ಯಾಕ್. ನಾನು ಯಾವ್ದು ಹಾಕೊಂಡಿರ್ತೀನೋ ಸೂರ್ಯ ಅದನ್ನೇ ಹಾಕೊಂಡ್ಬಿಟ್ಟಿರ್ತಾನೆ ಯುವರಾಜ್ ಅವರು. ನೋಡಿ ಗೈಸ್, ನಮ್ಮ ಗಾಡಿ ಪಂಚರ್ ಆಗ್ಬಿಟ್ಟಿದೆ. ನಮ್ಮ ಅಣ್ಣ ಬಂದಿದ್ದಾನೆ. ಅಣ್ಣ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ. ಹಾಯ್ ಮಾಡು ನನ್ನ ಚಾನಲ್ಗೆ. ಪ್ರಭು ಅಣ್ಣ ಹಾಯ್ ಮಾಡೋಣ. ಬೆಂಗಳೂರು ಅಂತ ಕಾರಿಲ್ಲ ಬ್ರೋ, ಇದನ್ನು ತಂದಿದ್ದು. ಇದು ಪಂಚರ್ ಆಗೋಯ್ತಾ? ಹಾಂ, ಇದು ಹೊಸ ಚಪಾತಿ ಎತ್ಕೋಗಿದೆ. ನಾನು ಇದರಲ್ಲಿ ಹೋಗಿ ಬರ್ತೀನಿ. ಅದೇ ನಾನು ವಿಡಿಯೋ ಮಾಡೋದು ಬಂದಿದ್ದೀನಿ. ಈಗ ಇಲ್ಲೇ ಹೆಬ್ಬಾಳ ರೋಡಲ್ಲಿ ಅರ್ಧ ಅವರ್ ಬಂದ್ಬಿಡ್ತೀನಿ. ರಪ್ಪಂತ ಹೆಬ್ಬಾಳ ರೋಡಲ್ಲಿ ಹೋದ್ಮೇಲೆ ಇದು ಬಂದ್ಮೇಲೆ ತೊಗೊಂಡು ಗಾಡಿ ಕೊಡ್ತಾನಂತ ಬಂದರೆ ಬಾಯ್ ಹೇಳೋದಕ್ಕೆ ಬಂದ ನೀನು. ಬಾಯ್. ನಮ್ಮ ಅಣ್ಣಂಗೆಲ್ಲ ಬಾಯ್ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ನಾವು ಇಲ್ಲಿ ಯಾವುದೋ ಒಂದು ದೇವ್ರನ್ನ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಹೋಗ್ತಾ ಯಪ್ಪ ನಮಗಂತೂ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು. ಟೈಮ್ ಬೇರೆ ಆಗೋಗಿತ್ತು ಶೂಟ್ಗೆ. ಬನ್ನಿ ಮುಂದೆ ಹೇಗಿದೆ ಅಂತ. ಯಪ್ಪ ಶೂಟ್ಗೆ ಹೋಗೋ ಟೈಮಲ್ಲಿ ನಮ್ಮ ಅಮ್ಮನ ಗಾಡಿ ಬೇರೆ ಪಂಚರ್ ಆಗೋಯ್ತು. ಪಂಚರ್ ಆಗಾಯಿತು. ಅದಾದಮೇಲೆ ಒಂದು ಹಂಸಗೆ ಇಳಿಸ್ತಾ ಸೂರ್ಯ ಫುಲ್ಲು ಎಕ್ಕುಟ್ಟೋಯ್ತು. ಆನೆ ಆಗಿಲ್ಲ. ನಮ್ಮ ಅಮ್ಮನ ಡಿಕ್ಕಿಲಿದ್ದಿದ್ದೆಲ್ಲ ತೆಗೆದ್ಬಿಟ್ಟು ನಾವು ಅಲ್ಲಿ ನಿಂತಿದ್ವಿ. ಆವಯ್ಯ ಒಂದೇ ಒಂದು ಪ್ಲೆಗ್ ಹಾಕಿದ್ಕೇನೆ 200 ರೂಪೀಸ್ ಚಾರ್ಜ್ ಮಾಡಿದ್ರು. ಯಪ್ಪ ಏನು ಈ ಗಾಡಿ ಸವಾಸನೆ ಬೇಡ ಅಂದ್ಬಿಟ್ಟು ಸೂರ್ಯ ಅಂತೂ ನನ್ನ ಹತ್ರ ಜಗಳ ಆಡ್ತಾನೆ ಇದ್ದ. ಯಾಕೆ ಇವತ್ತು ಸ್ವಾತಿಗೆ ಬಂದಿರೋ ಟೈಮ್ ಬಂದಿರೋ ಟೈಮೇ ಸರಿಯಾಗಿಲ್ಲ ನಮಗೆ. ನೋಡ್ತಾವಳು ನೋಡಿ. ಲೆಗ್ಗಿಸ್ ಪಾರ್ಕ್ ಹೋಗಿದ್ವಿ. ಅವಾಗಲೇ ನೋಡಿದ್ರೆ ಪಂಚರು, ಅವಾಗ ಹೊಸ ಟ್ಯೂಬು, ಇವಾಗ ಗಾಡಿನೇ ಆಫು. ಅಯ್ಯೋ ಒಳ್ಳೆ ಕತೆ. ಸ್ವಾತಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಈ ಗಾಡಿ ತಗೋಬಾರ್ದು ಹೇಳು. ಅದನ್ನು ಹೇಳವ. ಪ್ಲೆಗ್ ಹೋಗೈತಂತೆ ಸ್ವಾತಿ. ಹೊಸ ಪ್ಲೆಗ್ ಇದು. ಕ್ಯಾಪು ಸ್ಪಾರ್ಕ್ ಕ್ಲ್ಯಾಪು ತಾನೇ ಅಣ್ಣ? ಅದು ಸ್ಪಾರ್ಕ್ದು ತಾನೆ. ಸರಿ ಅಂತ ಹೇಳ್ಬಿಟ್ಟು ಗಾಡಿನೆಲ್ಲ ರೆಡಿ ಮಾಡಿಸ್ಕೊಂಡು ನಾವು ಪ್ರಮೋಷನ್ ಕಡೆ ಹೋದ್ವಿ. ವಿಡಿಯೋ ಶೂಟ್ ಇತ್ತು ಅಂತ. ಅದಾದಮೇಲೆ ಮನೆಗೆ ಹೋಗಿ ವಿಡಿಯೋನ ಮಾಡ್ತೀನಿ. ಯಾರು ಕೂಡ ಬೇಜಾರು. ಬೀಗ ಹೆಂಗೆ ಎತ್ಕೊಂಡು ಹೆಂಗೋಯ್ತಾಳೆ. ಬರೀ ರೋಡ್ ಸುಬ್ಬಿ ಇವಳು. ರೋಡಲ್ಲೇ ಇರ್ಬೇಕು ಇವಳು. ಹಂಗ ಅಭ್ಯಾಸ ಮಾಡಿಸೋಳು ಇವಳು. ಎಲ್ಲ ಹಿಡಿದು ಸಾಕಾಯ್ತದೆ. ರಮ್ಮ ಬಿಟ್ಬಿಟ್ಟು ಓಡ್ತಾಳೆ. ಯಾವತ್ತೂ ಏನಿಲ್ಲ, 1-2 ದಿನ ನೋಡಿ. ಬರೀ ಸುಳ್ಳು. ನೋಡಿ ಅವಳೇ ಹೋಯ್ತೋಳು. ಎಲ್ಲೋಯ್ತಿದ್ಯಾ ಮೈಮಾ ಇಲ್ಲಿ ನೋಡಿ. ಇಲ್ಲಿ ಎಲ್ಲೋಯ್ತಿದ್ಯಾ? ಬುಂಬು ಹೋಯ್ತಿದ್ಯಾ? ಕೈ ಕೊಡು, ಹೋಗೋಣ ಇಬ್ರು. ಬೈಲಿ ಹೋಗೋಣ ಬಾ. ಹೋಗೋಣ ಬಾ. ಅಮ್ಮನ್ ಕರ್ಕೊಂಡು ಹೋಗೋದ ಬಾ.
ನೋಡ್ರಿ ನೋಡ್ರಿ ಏನ್ ಅಭ್ಯಾಸ ಮಾಡ್ಸಿದ್ಯಾ ನಿಮ್ಮ ಮಗಳಿಗೆ? ನಿಮ್ಮ ಮಗಳಿಗೆ ಇವರೇ ಅಭ್ಯಾಸ ಮಾಡ್ತಾರೆ, ನಾನಂತೂ ಅಲ್ಲ. ಇವತ್ತು ನಮ್ಮ ರೋಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ಅವಳೇ ಹೋಗಿ ಕುತ್ಕೋತಾಳೆ, ಅವಳೇ ಬೀಗ ಆನ್ ಮಾಡ್ತಾಳೆ ನೋಡಿ. ಬಾಯ್ ಮೈಮಾ, ಬಾಯ್. ಅವಳೇ ಬೀಗ ಹಾಕ್ತಾಳೆ, ಹಾರ ನೋಡಿತಾಳೆ. ನೋಡಿ ಗೈಸ್, ಮನೆಗೆ ಕರ್ಕೋಗಿಲ್ಲ. ಗೈಸ್ ಇಷ್ಟೊತ್ತು ನಮ್ಮ ಅಕ್ಕ ಏನೇನ್ ಮಾಡಿದ್ಲು ಅಂತ ನೋಡಿದ್ರಿ. ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇವತ್ತು ಹೋಗ್ಬಿಟ್ಟು ಅವಳು ಗಾಡಿ ಎಲ್ಲ ಇದ್ ಮಾಡಿಸ್ಕೊ ಬಂದಿದ್ದಾಳೆ. ಅವಳು ಎತ್ಕೊಂಡು ಹೋದ್ಲು, ಅವಳಿಗೆ ಆಯ್ತು. ನಾವ್ ಇಷ್ಟ ದಿನ ಹೋಗಿದ್ಗೆ ನಮ್ಗೆ ಏನು ಆಗಿಲ್ಲ, ಬಂದು ಎಕ್ಬಿಟ್ಟು. ಗೈಸ್, ನಮ್ಮ ಅಮ್ಮನ್ ಗಾಡಿ ಎತ್ಕೊಂಡು ನೀವೇನಾರು ಹೋಗ್ಬಿಟ್ರೆ ಪಂಚರ್ ಮಾಡ್ಬಿಟ್ಟು ಗಾಡಿ ಪಂಚರ್ ಆಗಿದೆ. ಆ ಟ್ಯೂಬ್ಗೆ ಎಷ್ಟು ಇದಾಗ್ಸಿದಾರೆ ಅಂತ ನಾನೇ ತೋರಿಸಿದೀನಿ. ತಿರ್ಗಾ ಪಂಚರ್ ಆಗಿ ನಮ್ಮ ಅಮ್ಮ ಕಂಜೂಸ್ ಅಂದ್ರೆ ಕಂಜೂಸ್, ₹1 ಖರ್ಚು ಮಾಡಲ್ಲ. ಇವಳು ಇವಾಗ ಖರ್ಚು ಮಾಡ್ಬಿಟ್ಟು ಬಂದ್ಬಿಟ್ಟು ನಮ್ಮ ಹತ್ರ ಕೇಳ್ತಿದ್ದಾಳೆ ಕಾಸನ್ನ. ಇವಳು ಕಂಜೂಸ, ನಮ್ಮಮ್ಮ ಕಂಜೂಸ ಹೇಳಿ. ಗೈಸ್, ನಮ್ಮ ಅಮ್ಮ ನನ್ಗೆ ₹10 ಕೊಡ್ಬೇಕಂದ್ರೆ 10 ಫೋನ್ ಮಾಡ್ತಾರೆ. ಇವ್ರ ಮಗಳನ್ನ ಡೈಲಿ ನೋಡ್ಕೊಳಲ್ವಾ ಗೈಸ್ ನಾವು? ಮೊಮ್ಮಗಳು ₹10 ಕೊಡಕ್ಕಾಗಲ್ವಾ? ಹಂಗೆ ನೀನು ಮೊದ್ಲು ಓಡಿಸ್ತಿದ್ದೆ ತಾನೆ ಆ ಗಾಡಿನ. ಆ ಗಾಡಿ ಮೈಮ ನೋಡಿ ಗೈಸ್, ಮೈಮಂದು ಅಷ್ಟು ತೋಸು ಗಲೀಜಾಗುತ್ತೆ. ಮೈಮ ಡ್ಯಾನ್ಸ್ ನೋಡಿ ಯಾಕೆ ಮಾಡೋದು. ಇವಾಗ ಮನೆಗೆಲ್ಲ ಬಂದೆ ಆಯ್ತು. ಯಪ್ಪ, ನಾನು ಡೈಲಿ ರೊಟೀನ್ ನೀವೇ ನೋಡ್ತಿದ್ರಲ್ಲ ಹೆಂಗೆಲ್ಲ ಆಗ್ತಿದೆ ಅಂತ. ಟೈಮೇ ಸರಿ ಇಲ್ಲ ಅನಿಸುತ್ತೆ. ಸೊ ಇವಾಗ ತೇಜು ಚಪಾತಿ ಮಾಡ್ತಿದ್ದಾಳೆ ಅವ್ರ ಮನೆಗೆ. ನಾವಿವಾಗ ಮನೆಗೆ ಹೋಗ್ಬೇಕು. ನಿಮ್ಮನೆ ಯಾವುದು, ನಮ್ಮನೆ ಯಾವುದು? ನಾನು ನನ್ನ ಗಂಡನ ಮನೆಗೆ ಹೋದ್ಮೇಲೆ ನನ್ನ ಗಂಡನ ಮನೆ, ಇವಾಗ ನಿನ್ನ ಮನೆ. ಹೇಳು, ನೆಕ್ಸ್ಟ್ ಏನು ಮಾಡ್ತೀಯ ಚಪಾತಿಗೆ? ಇದು ಟೊಮೆಟೊ ಚಟ್ನಿ. ಏನೇನು ಹಾಕೋದು? ಮೇಲೆ ಹೇಳ್ತೀನಿ. ಇವಳು ನಿಮಗೆ ಏನೋ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದಾಳಂತೆ. ವಿಡಿಯೋ ಮಾಡೋದು ಮಾಡ್ತಾ ಇದ್ದೀನಿ. ಇಲ್ಲ ಗೈಸ್, ಇವಳೇ ವಿಡಿಯೋ ಮಾಡ್ತೀನಿ ಅಂದ್ರೆ ಅದಕ್ಕೆ ಅವಳು ಇವಾಗ ಅಪ್ಲೋಡ್ ಮಾಡಬೇಕು ಅಂತ. ಹೇಳೆ. ಫಸ್ಟು ಎಣ್ಣೆ ಹಾಕೋಬೇಕು, ಹ್ಞೂ, ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋ. ಏನೋ ಮಾಡ್ತಾ ಇದ್ದಾಳೆ ಟೊಮೆಟೊ ಚಟ್ನಿ ಅಂತೆ. ಏನೇನು ಹಾಕ್ಬೇಕು ಟೊಮೆಟೊ ಚಟ್ನಿಗೆ ಹೇಳೆ? ಫಸ್ಟು ಒಗ್ಗರಣೆಗೆ ಟೊಮೆಟೊ, ಈರುಳ್ಳಿ, ಎಣ್ಣೆ ಬಿಡಬೇಕು, ಜೀರಿಗೆ ಹಾಕಬೇಕು, ಟೊಮೆಟೊ, ಈರುಳ್ಳಿ ಅದೆಲ್ಲ ಇಲ್ಲಿ ಏನಾದ್ರು ಸೆಟಲ್ ಮಾಡ್ಕೊಂಡು ತೋರಿಸ್ತೀನಿ. ಆಮೇಲೆ ನಾಳೆ ಏನು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ಯಾ? ಹೋದ ವೀಡಿಯೋಗೆ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋರು. ಏನಂತ ಹೇಳ್ತೀವಿ ಅವ್ರಿಗೆ? ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆಮೇಲೆ ಇದೇ ಥರ ಸಪೋರ್ಟ್ ಮಾಡಿ. ಇದೇ ಥರ ನೀವು ಹಿಂಗೆ ಸಪೋರ್ಟ್ ಮಾಡ್ತಿದ್ರೆ ನಮ್ಮದು ಹೋಮ್ ಟೂರ್ ಮಾಡ್ತೀವಿ. ಈ ವಿಡಿಯೋಗೆ ಒಂದು 100 ಕಮೆಂಟ್ಸ್ ಬಂದರೆ ಹೋಮ್ ಟೂರ್ ಮಾಡ್ತೀವಿ. ಕಮೆಂಟ್ಸ್ ಅಲ್ಲ, 20K ವ್ಯೂಸ್ ಆದರೆ. ಹಾಂ, 20K ವ್ಯೂಸ್ ಆದರೆ ತೇಜು ಮನೆ ಹೋಮ್ ಟೂರ್. ಇವಳು ಮಾಡ್ತಾಳೆ. ಆಮೇಲೆ ಎಲ್ಲ ಇನ್ನೂ ಚೆನ್ನಾಗಿ ಮಾಡಿ ನನ್ನ ಬ್ಲಾಗಲ್ಲಿ ತೋರಿಸ್ತೀನಿ ಗೈಸ್. ಆದರೆ ಇವಾಗ ಹೆಂಗಿದೆ ಹಂಗೆ ತೋರಿಸ್ತೀನಿ. ಇದು ಎಷ್ಟು ವರ್ಷದ ಹಳೆ ಕಾಲದ ಮನೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಆಗಿರುತ್ತೆ ಒಂದು 60 ವರ್ಷ ಆಗಿರುತ್ತೆ. 30 ವರ್ಷದಿಂದ, 30-40 ವರ್ಷ ಆಗಿರುತ್ತೆ. ನಾಳೆ ವಿಡಿಯೋದಲ್ಲಿ ನೋಡಿ. ಸೊ ಇವಾಗ ಇವಳು ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ. ನಮ್ಮ ಪರಿಸ್ಥಿತಿ ಇವತ್ತು ಹೇಗಿತ್ತು? ನನಗೆ ಇವತ್ತು ತುಂಬ ಬ್ಯಾಡ್ ಡೇ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನಿವತ್ತು ಈ ಸ್ಯಾರಿನ ವೇರ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಈ ಸ್ಯಾರಿ ನಿಮ್ಗೇನಾದ್ರು ಬೇಕು ಅಂದರೆ ನಾನು ಮಧುಶ್ರೀ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತರಿಸ್ಕೊಂಡಿದ್ದು. ಇದು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಿಲ್ಲ, ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಸೊ ಎಲ್ಲರೂ ಕೂಡ ಇಷ್ಟಪಟ್ಟರು. ತುಂಬ ಜನ ನನ್ನ ಕೇಳಿದ್ರು ಎಲ್ಲಿ ಬೈ ಮಾಡಿದ್ರಿ ಅಂತ. ಸೊ ಮಧುಶ್ರೀ ಅನ್ನೋರ ಪೇಜಲ್ಲಿ ನಾನು ತರಿಸ್ಕೊಂಡೆ. ನಾನು ಸ್ಟಿಚ್ ಮಾಡೋದು ಬಂದುಬಿಟ್ಟು ಅವ್ರದ್ದೊಂದು ಸರಿ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ. ಅವರು ಬ್ಲೌಸಸ್ ಅಂತೂ ಸಕ್ಕದಾಗಿ ಸ್ಟಿಚ್ ಮಾಡ್ತಾರೆ, ನನಗೂ ಇಷ್ಟ, ನಮ್ಮ ತಂಗಿಗೂ ಸ್ಟಿಚ್ ಮಾಡಿದ್ದಾರೆ. ಯಾವುದೇ ರೀತಿ ಪ್ರಮೋಷನ್ ಮಾಡ್ತಿಲ್ಲ. ಅವ್ರ ಅಂಗಡಿಗೆ ಹೋದಾಗ ಹೋಮ್ ಟೂರ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಮತ್ತು ಏನಿಲ್ಲ, ಏನು ಕಿಸಿತಿದೆಯಾ? ಏನಿಲ್ಲ, ಹಾಂ, ಏನಿಲ್ಲ. ಹೇಗಿದೆ ಕಾಲೇಜು? ಹೊಸ ಕಾಲೇಜ್ ಸೂಪರ್.
ಎಲ್ಲರೂ ಫ್ರೆಂಡ್ಸ್ ಆದ್ರಾ? ನಾನು ಯಾರನ್ನೂ ಫ್ರೆಂಡ್ ಆಯ್ತಿಲ್ಲ. ಯಾಕೆ? ಸುಮ್ಮನೆ ಫ್ರೆಂಡ್ಸ್ ಮೋಸ ಮಾಡಿಬಿಡ್ತಾರೆ ಬೇಗ, ಯಾರು ಜಾಸ್ತಿ ದಿನ ಇರಲ್ಲ. ಅದಕ್ಕೆ ಯಾರನ್ನೂ ಫ್ರೆಂಡ್ ಮಾಡ್ಕೋಬ್ಯಾಡ್ದು. ಅದೇನು ಕೇಳ್ಕೊ, ನಂಗಲ್ಲ. ತೇಜುಗೂ ಅಷ್ಟೇ ಗೈಸ್. ತೇಜು ಫ್ರೆಂಡ್ಸು ನಮ್ಮಮ್ಮ ಹೆಂಗೆ ಬೈತಾರೆ ಗೊತ್ತಾ ಗೈಸ್? ತೇಜು ಫ್ರೆಂಡ್ಸು ಮಳ್ಳಗಿರ್ತಾರೆ ನೋಡ್ರೆ ಮದ್ವೆನೇ ಆಗ್ಬಿಟ್ಟಿರ್ತಾರೆ ಗೈಸ್. ನಾಳೆ ಇನ್ನು ಏಜ್ ಆಗಿರಲ್ಲ. ನಮ್ಮಮ್ಮ ಅದಕ್ಕೆ ಬೈತಾ ಇರ್ತಾರೆ. ನನಗೆ ಜಾಸ್ತಿ ಫ್ರೆಂಡ್ ಸರ್ಕಲ್ಸ್ ಇಲ್ಲ ಗೈಸ್, ಇರೋದೇ ಇಬ್ರು. ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಬೇಕು, ಚೂರು. ಆಮೇಲೆ ಒಗ್ಗರಣೆಗೂ ಹಾಕೋತೀವಲ್ಲ, ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಮಾಡ್ಬೇಕಾದ್ರೆ ಇದು ರುಬ್ತೀವಲ್ಲ, ಅದು ರುಬ್ಬೇಕಾರೆ ಹಾಕಿದ್ರು ಚೆನ್ನಾಗಿರುತ್ತೆ. ರುಬ್ಬೇಕಾರೆ ಹಾಕ್ಬಾರ್ದು. ಅದೊಂದು ಸ್ವಲ್ಪ ಕಾಯ್ದ್ಮೇಲೆ ಎಣ್ಣೆ ಕಾಯಿ ಈರುಳ್ಳಿ ಹಾಕ್ಬಿಟ್ಟು ಏನು ಗಸ ಪಿಚ ಅಂತ ಸೌಂಡ್ ಬರುತ್ತಿದೆಯಾ? ಅದನ್ನ ಸ್ವಲ್ಪ ಫ್ರೈ ಮಾಡಬೇಕು. ಎಲ್ಲರೂ ಫಸ್ಟು ಬೆಳ್ಳುಳ್ಳಿ ಶುಂಠಿ ಹಾಕೋತಾರೆ, ನಾನು ಹಂಗಲ್ಲ. ಫಸ್ಟು ಈರುಳ್ಳಿ ಹಾಕ್ಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕೋತೀನಿ. ಯಾಕಂದರೆ ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು. ಇದು ಸೇಮ್ ಟೊಮೆಟೊ ಗೊಜ್ಜು ಮಾಡ್ತೀವಲ್ಲ, ಆ ಥರ ಗೊಜ್ಜು ಮಾಡಿಕೊಂಡು ಆಮೇಲೆ ರುಬ್ಕೋಬೇಕು. ಒಂಚೂರು ಇದು ಫ್ರೈ ಮಾಡ್ಕೋಬೇಕು ಅಷ್ಟೇ. ಬೇಗ ಹೇಳು, ನಾನು ಲಾಗ್ ಅಪ್ಲೋಡ್ ಮಾಡಬೇಕು. ಆಮೇಲೆ ಟೊಮೆಟೊ ಹಾಕೋಬೇಕು. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಬೇಕು. ಹೇಳ್ಬಿಡು ಫಸ್ಟು ನೀನೆ. ಆಮೇಲೆ ಚಿಲ್ಲಿ ಪೌಡರ್ ಹಾಕೋಬೇಕು. ಆಮೇಲೆ ಒಂದು ಸ್ವಲ್ಪ ಉಪ್ಪು. ಚಿಲ್ಲಿ ಪೌಡರ್ ಅಲ್ಲ, ನಾವು ಮನೆಯಲ್ಲೇ ಮಾಡಿರ್ತೀವಲ್ಲ ಸಾಂಬಾರ್ ಪೌಡರ್, ಅದನ್ನ ಹಾಕೋತೀವಿ. 2 ಸ್ಪೂನ್ ಹಾಕೋಬೇಕು. ಆಮೇಲೆ ತಿರ್ಗಾ ಅದನ್ನ ಏನಾದರೂ ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಂಡು ತಿರ್ಗಾ ಒಗ್ಗರಣೆಗೆ ಇದು ಬೇಳೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕೊಂಡು ಸ್ವಲ್ಪ ಕರಿಬೇವು ಹಾಕೊಂಡು ಆಮೇಲೆ ಇದನ್ನ ಪೇಸ್ಟ್ ಮಾಡಿರೋದನ್ನ ಹಾಕೊಂಡು ಫ್ರೈ ಮಾಡಿದ್ರೆ ಅಷ್ಟೇ ಮುಗಿತಾರೆ. ಅದು ಅನ್ನಕ್ಕೆ ಬೇಕಾದ್ರೆ ನಾವು ಚಪಾತಿ ಮಾಡ್ಕೋತೀವಿ, ಬೇರೆಯವರು ಅನ್ನಕ್ಕೆಲ್ಲ ಮಾಡ್ಕೊತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ನಾವು ಕುಕಿಂಗ್ ಚಾಲೆಂಜ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತೀರಿ. ನನ್ನ ಡೇ ಇವತ್ತು ಹೆಂಗಿತ್ತು ಅಂದರೆ ಬೆಸ್ಟ್ ಆಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ. ನೆಕ್ಸ್ಟ್ ವೀಡಿಯೋಗೆ ವೇಟ್ ಮಾಡ್ತಾ ಇರಿ. ಬಾಯ್.